ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಿಮ್ಮ ಸಂತೋಷ ಮಾಡುವಂತಹ ನಮಸ್ಕಾರಗಳು. ಪೋಷಣ್ ಟ್ರ್ಯಾಕರ್ ಮತ್ತೆ ಅಪ್ಡೇಟ್ ಆಗಿದೆ. 20.6 20.6 ಹೊಸ ವಿಷಯಗಳೊಂದಿಗೆ ಮತ್ತೆ ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ. ಇಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಇರೋದೇನಪ್ಪ ಅಂದರೆ, ನೀವು ಸ್ಟಾಕ್ ಅಂದರೆ ರೇಷನನ್ನು ಯಾವ ರೀತಿಯಾಗಿ ಬುಕ್ನಲ್ಲಿ ರಿಜಿಸ್ಟರ್ ಮಾಡ್ಕೊತಿದ್ದೀರಿ ಅದೇ ರೀತಿಯಾಗಿ ಪೋಷಣ್ ಟ್ರ್ಯಾಕರಲ್ಲೂ ಸ್ಟಾಕ್ ರಿಜಿಸ್ಟ್ರೇಷನ್ ಮಾಡುವಂಥ ಆಪ್ಷನನ್ನು ಬಿಟ್ಟಿದ್ದಾರೆ ಹೊಸದಾಗಿ. ನಾವಿಲ್ಲಿ ನೋಡ್ತಾ ಇರ್ಬೋದು. ಒಂದನೇದಾಗಿರುವಂಥದ್ದು AW ವಿಲ್ ಬಿ ಏಬಲ್ ಟು ಪ್ಲ್ಯಾನ್ ದೇರ್ ಸ್ಟಾಕ್ ರಿಕ್ರೂಟ್ಮೆಂಟ್ ಥ್ರೋ ಸ್ಟಾಕ್ ರಿಜಿಸ್ಟರ್ ಅಂಥೇಳಿ. ಆಮೇಲೆ ಎರಡನೇದಾಗಿ ರಿವ್ಯಾಂಪ್ AWC ಮೈಗ್ರೇಷನ್ ಅಂತ ಹೇಳಿ, ರಿವ್ಯಾಂಪ್ ದ ಫೀಚರ್ ಟು ಮೈಗ್ರೇಟ್ ದ ಪ್ರೆಗ್ನೆಂಟ್ ವುಮನ್ ಆ್ಯಂಡ್ ಲ್ಯಾಕ್ಟಿಕ್ ಮದರ್. ನಾಲ್ಕನೇದಾಗಿ ನ್ಯೂ ಸ್ಕ್ರೀನ್ ಟು ಕ್ಯಾಪ್ಚರ್ ಅಡಿಷನಲ್ ಡೀಟೇಲ್ಸ್ ಡ್ಯೂರಿಂಗ್ ದ ಡೆಲಿವರಿ. ಫಿಫ್ತ್ ಆಪ್ಷನ್ ಆಧಾರ್ ನಂಬರ್ ಈಸ್ ಮಾಸ್ಕ್ಡ್ ಆನ್ ವೆರಿಫೈ ಅದರ್ ಲಿಸ್ಟ್. ಹೀಗೆ 5 ಹೊಸ ವಿಷಯಗಳೊಂದಿಗೆ 20.6 ಹೊಸ ವಿಷಯಗಳೊಂದಿಗೆ ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ. ಮೊದಲು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಪೋಷಣ್ ಟ್ರ್ಯಾಕರನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ನಿಮಗೆ ಸರಳವಾಗಿ ಎಲ್ಲೆಲ್ಲಿ ಏನೇನು ಆಪ್ಷನ್ನು ಯಾವ ರೀತಿಯಾಗಿ ಹೊಸದಾಗಿ ಬಂದಿದ್ದನ್ನು ಸುಲಭವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಮೊದಲು ಅಪ್ಡೇಟ್ ಮಾಡ್ಕೊಳ್ಳಿ, ಅದನ್ನ ನಂತರ ವಿಡಿಯೋ ನೋಡ್ಕೊತ ನೀವು ಆಪ್ಷನನ್ನು ತಿಳ್ಕೊತ ಹೋಗಿ. ಮೊದಲಾಗಿ ಹೊಸದಾಗಿ ಬಂದಿರುವಂತಹ ಆಪ್ಷನ್ನು ಆ್ಯಕ್ಷನ್ ಸೆಂಟರ್ ಒಳಗಡೆ ಬಂದಿರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು. ಸ್ಟಾಕ್ ರಿಜಿಸ್ಟರ್ ಅನ್ನುವಂಥದ್ದು ಹೊಸದಾಗಿ ನಿಮಗೆ ಆ್ಯಕ್ಷನ್ ಸೆಂಟರ್ ಒಳಗಡೆ ಬಂದಿರುವಂಥ ಆಪ್ಷನ್ನು. ಆ ಆಪ್ಷನನ್ನು ಕ್ಲಿಕ್ ಮಾಡಿದ ಮೇಲೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆಗೆ THR ಟೇಕ್ ಹೋಮ್ ರೇಷನ್ ಅಂತ ಇದೆ, ಇನ್ನೊಂದು HCM ಟು ಹಾಟ್ ಕುಕ್ಡ್ ಮೇಲ್ ಅಂತ ಇದೆ. ಫಸ್ಟ್ ನೀವು ಟೇಕ್ ಹೋಮ್ ರೇಷನ್ನು ಏನು ಇಲ್ಲಿ ಎದ್ದು ಕಾಣ್ತಾ ಇದೆ, THR ಟೇಕ್ ಹೋಮ್ ರೇಷನ್ ಅನ್ನೋದು. ಇದರ ಕೆಳಗಡೆ ನೀವೇನಪ್ಪ ಅಂತಂದರೆ ಪ್ರೆಗ್ನೆಂಟ್ ವುಮನು, ಲ್ಯಾಕ್ಟಿಕ್ ಮದರು, ಚಿಲ್ಡ್ರನ್ನು, ಸ್ಯಾಮ್ ಚಿಲ್ಡ್ರನ್ನು, ಅಂಡರ್ ವೇಟ್ ಚಿಲ್ಡ್ರನ್ನು, ಅಡೋಸೆಂಟ್ ಗರ್ಲ್ಸ್, ಇವೆಲ್ಲ ಮಾಹಿತಿ ಏನಪ್ಪ ಅಂದರೆ ಇಲ್ಲಿ ಹಾಕುವಂಥದ್ದು. ಇಲ್ಲಿ ಆಪ್ಷನ್ ಅದು ಯಾವುದು ಅಂದರೆ ಯಾವ ರೀತಿಯಾಗಿ ಇಲ್ಲಿ ಆಪ್ಷನನ್ನು ಹಾಕೋದಂತಂದರೆ, ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇದ್ದೀರಿ ಆಕಾಶ್ ಕಲರಲ್ಲಿ ಪ್ಲಸ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಆ್ಯಡ್ ದ THR ಸ್ಟಾಕ್ ರಿಸೀವ್ಡ್ ಮಾಡ್ಕೊಂಡಿರೋದು. ಪ್ರೆಗ್ನೆಂಟ್ ವುಮನ್ದು ನೀವು THR ರಿಸೀವ್ ಮಾಡ್ಕೊಂಡಿದ್ದೀರಿ, ಲ್ಯಾಕ್ಟಿಕ್ ಮದರ್ದು ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀರಿ, ಚಿಲ್ಡ್ರನ್ ಒಳಗಡೆ 6 ತಿಂಗಳಿಂದ 3 ವರ್ಷದ್ದು ಎಷ್ಟು ಮಕ್ಕಳದ್ದು ನೀವು ಸ್ಟಾಕ್ ರಿಸೀವ್ ಮಾಡ್ಕೊಂಡ್ರಿ. ಇಲ್ಲಿ ನೀವು ಟೈಪ್, ನಾನು ಹಾಗೆ ಉದಾಹರಣೆಗೆ ಟೈಪ್ ಮಾಡ್ತೇನೆ, 35 ಅಷ್ಟೇನಿರಲ್ಲ, 6, 8, ಆಮೇಲೆ 15, 20 ಈ ರೀತಿ ಟೈಪ್ ಮಾಡ್ದಂಗೆ ನೀವಿಲ್ಲಿ ನೋಡ್ತಾ ಇರ್ಬೋದು. ಕೆಳಗಡೆಗೆ ಟೋಟಲು ಬರ್ತಾ ಹೋಗುತ್ತೆ. ಆ್ಯಡೆಡ್ THR ಸ್ಟಾಕ್ ರಿಸೀವ್ಡ್ ಒಳಗಡೆ ಪ್ರೆಗ್ನೆಂಟ್ ವುಮನು, ಲ್ಯಾಕ್ಟಿಕ್ ಮದರು, ಚಿಲ್ಡ್ರನ್ನು, 6 ತಿಂಗಳಿಂದ 3 ವರ್ಷ, 3ರಿಂದ 6 ವರ್ಷದ ಮಕ್ಕಳು ಎಷ್ಟಿದ್ದಾರೆ, ಅದ್ರ ಪ್ರಕಾರ ನೀವು ಸ್ಟಾಕ್ ಎಷ್ಟು ರಿಸೀವ್ ಮಾಡ್ಕೊಂಡಿದ್ರೆ ಟೋಟಲ್ ಎಷ್ಟಿದೆ. ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆಗೆ ಸ್ಟಾಕ್ ರಿಸೀವ್ಡ್ ಡೇಟ್ ಅಂತ, ಯಾವತ್ತೂ ಆ ಸ್ಟಾಕನ್ನು ರಿಸೀವ್ಡ್ ಮಾಡ್ಕೊಂಡಿದ್ದೀರಿ ಅನ್ನೋ ಡೇಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ತಿಂಗಳ ದಿನಾಂಕ, ವರ್ಷ ಇರುತ್ತೆ, ತಿಂಗಳ ದಿನಾಂಕನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂತ ಕೊಡುವಂಥದ್ದು. ಅದಾದಮೇಲೆ ಎಲ್ಲ ಮಾಹಿತಿ ಹಾಕಿ ಎಡಿಟ್ ಸ್ಟಾಕ್ ಅಂಥೇಳಿ ಇಲ್ಲಿ ಕೆಳಗಡೆ ಇದೆಯಲ್ಲ, ಎಡೆಡ್ ಸ್ಟಾಕ್ ಅಂತ ಹೇಳಿದೆಯಲ್ಲ, ಎಲ್ಲ ಮಾಹಿತಿ ಹಾಕಿಬಿಟ್ಟು ಡೇಟ್ ಹಾಕಿಬಿಟ್ಟು ಎಡೆಡ್ ಸ್ಟಾಕ್ ಅಂತ ನಾವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ನಾನು ಕ್ಲಿಕ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಇದು ಆ್ಯಡೆಡ್ THR ಸ್ಟಾಕ್ ರಿಸೀವ್ಡ್ ಮಾಹಿತಿಯನ್ನು ಹಾಕುವಂಥದ್ದು, ನೀವು ರಿಸೀವ್ ಮಾಡ್ಕೊಂಡಿರುವಂಥದ್ದು. ಇಷ್ಟು ದಿನ ಬುಕ್ಕಲ್ಲಿ ರಿಜಿಸ್ಟರ್ ಮಾಡ್ಕೊತಿದ್ರಿ, ಆದರೆ ಇಲ್ಲಿ ಕರೆಕ್ಟಾಗಿ ಎಷ್ಟು ರೇಷನ್ ಬಂದಿದೆ ಅನ್ನೋದನ್ನು ನೀವು ರಿಸೀವ್ ಮಾಡ್ಕೊಟ್ರ ಮಾಹಿತಿನ ಹಾಕಿದ್ರೆ ಅದೇ ಏನಾಗುತ್ತೆ ಅಂದರೆ ಮೇಲಿನವರೆಗೂ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಕೇವಲ ಬುಕ್ನಲ್ಲಿ ಮಾತ್ರ ಮಾಡ್ತಾಯಿದ್ರಿ, ಇನ್ನು ಎಚ್ಚರಿಕೆಯಿಂದ ನೀವು THR ಮಾಹಿತಿಯನ್ನು ರಿಸೀವ್ ಮಾಡ್ಕೊಂಡಿರುವಂಥ THR ರಿಸೀವ್ಡ್ ಮಾಡ್ಕೊಳ್ಳೋಂಥ ಸ್ಟಾಕನ್ನು ಸರಿಯಾಗಿ ಗರ್ಭಿಣಿ, ಬಾಣಂತಿ ಮಕ್ಕಳ ಮಾಹಿತಿನಲ್ಲಿ ಕಡ್ಡಾಯವಾಗಿ ದಾಖಲೆ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು THR ಟೇಕ್ ಹೋಮ್ ರೇಷನ್ ಅದಾಯಿತು. ನೆಕ್ಸ್ಟ್ ಇಲ್ಲಿ HCM ಹಾಟ್ ಕುಕ್ಡ್ ಮೇಲ್ ಅಂತ ಇದೆಯಲ್ಲ, ಅದ್ರ ಮಾಹಿತಿ ಹಾಕಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಅದನ್ನು ಕ್ಲಿಕ್ ಮಾಡ್ಕೊಳೋದು. ಅದನ್ನು ಕ್ಲಿಕ್ ಮಾಡಿದಾಗ HCM ಹಾಟ್ ಕುಕ್ ಮೇಲ್ದು ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಕೆಳಗಡೆಗೆ ನೀವು ನೋಡ್ತಾ ಇರ್ಬೋದು ಆ್ಯಡೆಡ್ HCM ಸ್ಟಾಕ್ ರಿಸೀವ್ಡ್ ಪ್ಯಾಕೆಟ್ಸ್ ಅಂತ. ಅವಾಗ ಏನು ಮಾಡಬೇಕು, ಈ ಪ್ಲಸ್ ಚಿಹ್ನೆಯನ್ನು ನೀವೇನು ಮಾಡಬೇಕು, ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಆ್ಯಡೆಡ್ HCM ಸ್ಟಾಕ್ ರಿಸೀವ್ಡ್ದು ಅದೇ ರೀತಿಯಾಗಿ ಪ್ರೆಗ್ನೆಂಟ್ ವುಮನ್ ಎಷ್ಟು, ಲ್ಯಾಕ್ಟಿಕ್ ಮದರ್ ಎಷ್ಟಿದ್ದಾರೆ, ಚಿಲ್ಡ್ರನ್ ಎಷ್ಟಿದ್ದಾರೆ ಅಷ್ಟು ಟೈಪ್ ಮಾಡಿಬಿಟ್ಟು ಕೊನೆಗೆ ಎಲ್ಲ ಮಾಹಿತಿ ಹಾಕಿದ ಮೇಲೆ ನಾನು ಹಂಗೆ ಉದಾಹರಣೆಗೆ ಹಾಕ್ತಾಯಿದ್ದೀನಿ.
ಹಾಕಿದ ಮೇಲೆ ಡೇಟ್ ಯಾವ ಡೇಟಿಗೆ ನೀವು ರಿಸೀವ್ ಮಾಡ್ಕೊಂಡಿದ್ದೀರ ಅನ್ನೋದನ್ನು ಇಲ್ಲಿ ಮಾಹಿತಿಯನ್ನು ಹಾಕಿಬಿಟ್ಟು ಕೊನೆಗೆ ಆ್ಯಡೆಡ್ ಸ್ಟಾಕ್ ಇಲ್ಲಿದೆಯಲ್ಲ ಆ್ಯಡೆಡ್ ಸ್ಟಾಕ್ ಇದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಇದಾದಮೇಲೆ ಮತ್ತೆ ಬ್ಯಾಕ್ ಬರೋ ಬಟನ್ ಇಲ್ಲದೆ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನೆಕ್ಸ್ಟ್ ಅದರ ಪಕ್ಕಕ್ಕೆ ಏನಿದೆ ಅಂತಂದರೆ ಆ್ಯಡೆಡ್ HCM ಸ್ಟಾಕ್ ರಿಸೀವ್ಡ್ ಆ್ಯಸ್ ಅ ರೇಷನ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡೋದು. ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಆ್ಯಡೆಡ್ HCM ಸ್ಟಾಕ್ ರಿಸೀವ್ಡ್ ಅಲ್ಲಿ ಸಹ ಏನಪ್ಪ ಅಂತಂದರೆ ಮಾಹಿತಿಯನ್ನು ಇಲ್ಲಿ ಹಾಕ್ತಾ ಹೋಗೋದು. ಹಾಕಿದಾಗ ಟೋಟಲ್ ಬರುತ್ತೆ. ಟೋಟಲ್ ಬಂದ ಮೇಲೆ ಕೊನೆಗೆ ಡೇಟ್ ಹಾಕಿಬಿಟ್ಟು ಆ್ಯಡೆಡ್ ಸ್ಟಾಕ್ ಮಾಡೋದು. ಆ್ಯಡೆಡ್ HCM ಸ್ಟಾಕ್ ರಿಸೀವ್ಡ್ ಒಳಗಡೆ ಸ್ಟಾಕ್ ರಿಜಿಸ್ಟರ್ ಒಳಗಡೆ ಆ್ಯಡೆಡ್ HCM ಸ್ಟಾಕ್ ರಿಸೀವ್ಡ್ ಇನ್ ಪ್ಯಾಕೆಟ್ಸ್ ಅಂತ ಇದೆ. ಇನ್ನೊಂದು ಆ್ಯಡೆಡ್ HCM ಸ್ಟಾಕ್ ರಿಸೀವ್ಡ್ ಆ್ಯಸ್ ಅ ರೇಷನ್. ಇದ್ರ ಬಗ್ಗೆ ನೀವು ಮಾಹಿತಿಯನ್ನು ನಿಮ್ಮ ತಾಲೂಕಾ ಪೋಷಣ ಅಭಿಯಾನ್ ಸಂಯೋಜಕರು ಕೊಡ್ತಾರೆ, ಜಿಲ್ಲಾ ಪೋಷಣ ಸಂಯೋಜಕರು ಕೊಡ್ತಾರೆ. ಸರಿಯಾಗಿ ಅದರ ಮಾಹಿತಿನ ಯಾವ ರೀತಿ ಅದನ್ನು ತಿಳ್ಕೊಳ್ಳಿ. ಈ ರೀತಿಯಾಗಿ ನೀವು ಇಲ್ಲಿ ಸ್ಟಾಕ್ ರಿಜಿಸ್ಟರ್ ಒಳಗಡೆ ರಿಸೀವ್ಡ್ ಮಾಡಿರುವಂಥ ಮಾಹಿತಿ THRದು ಮತ್ತು HCM ಮಾಹಿತಿಯನ್ನು ಹಾಕುವಂಥದ್ದು. ಅತಿ ಹೆಚ್ಚು ಹುಷಾರದಿಂದ ಮಾಹಿತಿನ ಅಪ್ಡೇಟ್ ಮಾಡಬೇಕು. ಯಾಕಂದರೆ ಇಷ್ಟು ದಿನ ನೀವು ರಿಜಿಸ್ಟರ್ ಮಾಡ್ತಿದ್ರೆ ಈಗ ಆನ್ಲೈನಲ್ಲೇ ಅಪ್ಡೇಟ್ ಆಗ್ತಾ ಇರೋದ್ರಿಂದ ಇದು ಒಂದನೇದಾಗಿ ಅಪ್ಡೇಟ್ ಆಗಿರುವಂಥ ವಿಷಯ. ಇನ್ನು ಮೋರ್ ಆಪ್ಷನಿಗೆ ಬರೋಣ. ಮೋರ್ ಆಪ್ಷನಿಗೆ ಬಂದುಬಿಟ್ಟು ಮೋರ್ ಆಪ್ಷನಲ್ಲಿ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ AWC ಮೈಗ್ರೇಷನ್, ಈ AWC ಮೈಗ್ರೇಷನ್ ಒಳಗಡೆ ಹೊಸದಾಗಿ ಬದಲಾವಣೆ ಆಗಿದೆ. ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ AWC ಮೈಗ್ರೇಷನ್ ಅನ್ನುವಂಥದ್ದು ಏನಪ್ಪ ಅಂದರೆ ಒಂದು ಅಂಗನವಾಡಿಯಿಂದ ಇನ್ನೊಂದು ಅಂಗನವಾಡಿಗೆ ಫಾಲನ್ ಬೈ ಬಂದಾಗ ಆ ಅಂಗನವಾಡಿ ಮಾಹಿತಿನ ಪೋಷನ್ ಟ್ರ್ಯಾಕರ್ ಮಾಹಿತಿನ ನಾವು ತೆಗೆದುಕೊಳ್ಳೋದು. ಫಸ್ಟ್ ನಾವು ಏನು ಮಾಡ್ತಿದ್ವಿ, ಆಧಾರ್ ನಂಬರ್ ಹಾಕಿಬಿಟ್ಟು ಅಲ್ಲಿ ಅವ್ರ ಹೆಸರು ಟೈಪ್ ಮಾಡಿ ಆಧಾರ್ ನಂಬರ್ ಹಾಕಿ ಏನೋ ಮಾಡ್ತಿದ್ವಿ. ಈಗ ಏನಂದರೆ AWC ಮೈಗ್ರೇಷನ್ ಭಾಳಷ್ಟು ಬದಲಾವಣೆ ಆಗಿದೆ. ನಿಮಗೆ ಸರಳವಾಗಿ ಬಂದಿದೆ. AWC ಮೈಗ್ರೇಷನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಯಾವುದೇ ಆಧಾರ್ ನಂಬರ್ ಹಾಕೋದು, ಹೆಸರು ಹಾಕೋದು ಯಾವುದಿಲ್ಲ. ಡೈರೆಕ್ಟಾಗಿ ನೀವೇನು ಮಾಡುವಂಥದ್ದು, ಅವರ ಮೊಬೈಲ್ ಸಂಖ್ಯೆಯನ್ನು ಹಾಕುವಂಥದ್ದು. ಯೂಸಿಂಗ್ ಮೊಬೈಲ್ ನಂಬರ್, ಅವ್ರು ಯಾವುದು ಪೋಷನ್ ಟ್ರ್ಯಾಕರ್ ಒಳಗಡೆ ಗರ್ಭಿಣಿದೋ ಬಾಣಂತಿದೋ ಯಾವುದು ಮಕ್ಕಳದು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಆ ಮೊಬೈಲ್ ನಂಬರ್ನ ಇಲ್ಲಿ ಹಾಕಿಬಿಟ್ಟು, ಉದಾಹರಣೆಗೆ ನಾನು ಹಂಗೆ ಯಾವುದೋ ಒಂದು ನಂಬರ್ ಹಾಕ್ತಿದ್ದೇನೆ ಅಂತ ಇಟ್ಕೊಳ್ಳಿ. ಹಾಕಿ ಅದು ನಂಬರ್ ಆದ ತಕ್ಷಣ ಸರ್ಚ್ ಅಂತ ಕೊಡುವಂಥದ್ದು. ಸರ್ಚ್ ಕೊಟ್ಟ ಮೇಲೆ ಅಲ್ಲಿ ಅದು ಏನಾಗುತ್ತೆ ಅಂತಂದರೆ ಆ ಅಂಗನವಾಡಿ ಇರುವಂಥ ಮಗು ಮುಂದೆ ಏನು ಬರುತ್ತೆ ಅನ್ನೋದನ್ನು ಇದ್ರ ಬಗ್ಗೆ ನಾನು ಮತ್ತೆ ವಿಡಿಯೋನ ಮಾಡಿ ಹಾಕ್ತೀನಿ. ಈಗ ಜಸ್ಟ್ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಮೊದಲು ನಾವು ಆಧಾರ್ ನಂಬರ್ ಹಾಕಿ ಮೈಗ್ರೇಟ್ ಅಂತ ಕೊಟ್ಟು OTP ಹೋಗಿ ಇದೆಲ್ಲ ಇತ್ತು, ಭಾಳ ಕಷ್ಟ ಆಗ್ತಾಯಿತ್ತು ಮೈಗ್ರೇಟ್ ಮಾಡ್ಕೋಬೇಕಾದ್ರೆ. ಒಂದು ಅಂಗನವಾಡಿಯಿಂದ ಇನ್ನೊಂದು ಅಂಗನವಾಡಿಗೆ ಫಾಲನ್ ಬೈ ಬರಬೇಕಾದ್ರೆ AWC ಮೈಗ್ರೇಷನ್ ಒಳಗಡೆ. ಬಟ್ ಈಗ ಅದೆಲ್ಲ ಏನೂ ಇಲ್ಲ. ಮೊಬೈಲ್ ನಂಬರನ್ನು ಹಾಕಿ ಸರ್ಚ್ ಮಾಡೋದ್ರ ಮೂಲಕ ಹೊಸದಾಗಿ ಅಪ್ಡೇಟನ್ನು ಮಾಡಿದರೆ ಅದು ಏನು ಅನ್ನೋದನ್ನು ಮುಂದೆ ನಾನು ಇನ್ನೊಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಹೊಸದಾಗಿ ಇನ್ನೊಂದು ಬಂದಿರುವಂಥದ್ದು ಏನಪ್ಪ ಅಂದರೆ ಪ್ರೆಗ್ನೆಂಟ್ ವುಮನ್ ಒಳಗಡೆ ಬಂದುಬಿಟ್ಟು ಪ್ರೆಗ್ನೆಂಟ್ ವುಮನ್ ಒಳಗಡೆ ನಾವೇನು ಮಾಡ್ತಿದ್ವಿ, ಇಲ್ಲಿ ಮೈಗ್ರೇಟ್ ಟು ಲ್ಯಾಕ್ಟಿಕ್ ಮದರ್ ಅನ್ನೋಂಥ ಆಪ್ಷನ್ ಇತ್ತು. ಆವಾಗ ಏನು ಮಾಡ್ತೀವಿ, ಡೆಲಿವರಿ ಡೇಟ್ ಹಾಕ್ಬಿಟ್ಟು ಮಾಡ್ತಿದ್ವಿ. ಈಗ ಅಲ್ಲಿನೂ ಬದಲಾವಣೆ ಆಗಿದೆ. ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಮಾಹಿತಿ ಏನು ಬರುತ್ತೆ ಅಂತಂದರೆ ಹೊಸದಾಗಿ ಬಂದಿರುವಂಥದ್ದು ಗರ್ಭಿಣಿಯಿಂದ ಬಾಣಂತಿಗೆ ಹೋದಾಗ ನಾವು ಮೈಗ್ರೇಟ್ ಮಾಡ್ಕೊತಿದ್ವಿ, ಹೌದಾ, ಮೈಗ್ರೇಟ್ ಟು ಲ್ಯಾಕ್ಟಿಕ್ ಮದರ್. ಇಲ್ಲಿ ಹೊಸದಾಗಿ ಏನು ಬಂದಿದೆ ಅಂತಂದರೆ ಇಲ್ಲಿ ನೋಡಿರಿ ಅವ್ರ ಏಜ್ ಏನು, ಅವ್ರ ಪ್ರೆಗ್ನೆನ್ಸಿ ಮಂತ್ ಎಷ್ಟು, ಅವರ ಇಡಿ ಡೇಟ್ ಯಾವಾಗಿತ್ತು, ಅದ್ರ ಜೊತೆಗೆ ಅವರ ಡೆಲಿವರಿ ಡೇಟ್ ಏನು. ಅದಾದ ನಂತರ ಕೆಳಗಡೆ ಮತ್ತೆ ಪ್ಲೇಸ್ ಆಫ್ ಡೆಲಿವರಿ ಅಂದರೆ ಮಗು ಮನೆಯಲ್ಲಿ ಹುಟ್ಟಿದೆಯೋ ಅಥವಾ ಯಾವುದಾದ್ರೂ ಆಸ್ಪತ್ರೆಯಲ್ಲಿ ಆಗಿದೆಯೋ ಅನ್ನುವಂಥದ್ದು ಕ್ಲಿಕ್ ಮಾಡುವಂಥದ್ದು. ಅದ್ರ ಜೊತೆಗೆ ಹುಡುಗಿನ ಅಂತ ಕ್ಲಿಕ್ ಮಾಡುವಂಥದ್ದು, ವೇಟ್ ಹಾಕುವಂಥದ್ದು, ಬರ್ತ್ ವೇಟ್ ಹಾಕುವಂಥದ್ದು, ಬರ್ತ್ ಹೈಟ್ ಹಾಕುವಂಥದ್ದು. ಇಷ್ಟೆಲ್ಲ ಮಾಹಿತಿನ ಹಾಕಿಬಿಟ್ಟು ನೀವು ಸಬ್ಮಿಟ್ ಕೊಡುವಂಥದ್ದು. ನೋಟ್ ಏನಿದೆ ಅಂದರೆ ಯು ವಿಲ್ ನೀಡ್ ಟು ಕ್ರಿಯೇಟ್ ಅ ನ್ಯೂ ಬಾರ್ನ್ ಚೈಲ್ಡ್ ಪ್ರೊಫೈಲ್ ಇನ್ ದ ಫಾಲೋಯಿಂಗ್ ಸ್ಟೆಪ್ ಇನ್ ದ ಆರ್ಡರ್ ದ ಫಿನಿಶ್ ದ ಮೈಗ್ರೇಷನ್ ಪ್ರೊಸೆಸ್. ಅಂದರೆ ಇಲ್ಲಿ ನೋಟ್ ಕೊಟ್ಟಿರೋದು ಅಂದರೆ ಇಷ್ಟೆಲ್ಲ ಮಾಹಿತಿ ಹಾಕಿ ನೀವು ಪ್ರೊಸೀಡ್ ಕೊಟ್ಟ ಮೇಲೆ ಮಗುವಿಂದು ಮಾಹಿತಿ ನೆಕ್ಸ್ಟಲ್ಲಿ ಕೇಳುತ್ತೆ ಅಂತ ಹೇಳಿ ಅರ್ಥ. ಹಾಗಾಗಿ ಇಲ್ಲಿನೂ ಏನಪ್ಪ ಅಂದರೆ ಮೈಗ್ರೇಟ್ ಟು ಲ್ಯಾಕ್ಟಿಕ್ ಮದರ್ ಒಳಗಡೆನೂ ಭಾಳಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ. ಏಜು, ಪ್ರೆಗ್ನೆನ್ಸಿ ಮಂತು, ಜೊತೆಗೆ ಇಡಿ ಅಂಥದ್ದು, ಡೆಲಿವರಿ ಡೇಟ್, ಅದ್ರ ಜೊತೆಗೆ ಅದು ಪ್ಲೇಸ್ ಆಫ್ ಡೆಲಿವರಿ ಎಲ್ಲ ಇತ್ತು, ಹೋಮ್ನೆಲ್ಲ ಇತ್ತು, ಇನ್ಸ್ಟಿಟ್ಯೂಷನಲ್ ಆಯಿತು, ಅದು ಗರ್ಲೋ ಬಾಯೋ, ಅದು ಹುಟ್ಟಿದಾಗ ವೇಟ್ ಎಷ್ಟಿತ್ತು, ಹೈಟ್ ಎಷ್ಟಿತ್ತು ಅನ್ನುವಂಥದ್ದು ಹೊಸದಾಗಿ ಬಿಟ್ಟಿರುವಂಥದ್ದು. ಎಲ್ಲಿ ಅಂದರೆ ಇದು ಗರ್ಭಿಣಿಯಿಂದ ಬಾಣಂತಿಗೆ ನಾವು ವರ್ಗಾವಣೆ ಮಾಡುವಂಥ ಸಂದರ್ಭದಲ್ಲಿ ಸಿಗುವಂಥ ಆಪ್ಷನ್.
ಇನ್ನು ವೆರಿಫೈ ಆಧಾರ್ ಒಳಗಡೆ ಇಲ್ಲಿ ನಮ್ಮ ಈ ನಂಬರಲ್ಲಿ ಈ ಅಂಗನವಾಡಿಯಲ್ಲಿ ಯಾವುದು ವೆರಿಫೈ ಆಧಾರ್ಗಳೆಲ್ಲ ಕ್ಲಿಯರ್ ಆಗಿದ್ದಾವೆ. ಇಲ್ಲಿ ವೆರಿಫೈ ಆಧಾರ್ ಒಳಗಡೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾದರೂ ಆಧಾರ್ ನಂಬರ್ಗಳಿದ್ರೆ ಅವೆಲ್ಲ ಏನಂದರೆ ಬ್ಲರ್ ಮಾಡಿದ್ದಾರೆ. ನಂಬರ್ ಫಸ್ಟ್ ಎಲ್ಲ ಕಾಡ್ದಿದ್ದಾಗೆಲ್ಲ ಅವೆಲ್ಲ ಬ್ಲರ್ ಮಾಡಿದ್ದಾರೆ, ಕಾಣಲ್ಲ ಪೂರ್ತಿಯಾಗಿ ಅನ್ನುವಂಥದ್ದು ಹೊಸದಾಗಿ ಅಪ್ಡೇಟ್ ಆಗಿರುವಂಥ ಇದಿಷ್ಟು ಹೊಸದಾಗಿ ಆಗಿರೋದು. ಒಂದು ಸ್ಟಾಕ್ ರಿಸೀವ್ ಮಾಡ್ಕೊಳ್ಳುವಂಥ ಮಾಹಿತಿ ಆಗಿರ್ಬೋದು, AWC ಮೈಗ್ರೇಷನ್ ಅಂದರೆ ಒಂದು ಅಂಗನವಾಡಿ ಇನ್ನೊಂದು ತೊಗೋಬೇಕಾದ್ರೆ ಅಲ್ಲಿ ಆಧಾರ್ ನಂಬರ್ ಎಲ್ಲ ಹಾಕುವಂಥದ್ದಿತ್ತು. ಈಗೆಲ್ಲ ಬದಲಾವಣೆ ಮಾಡಿಬಿಟ್ಟು ಮೊಬೈಲ್ ನಂಬರ್ ಹಾಕಿ ಸರ್ಚ್ ಮಾಡುವಂಥ ಪ್ರೊಸೆಸ್ಸು. ನೆಕ್ಸ್ಟು ಮೈಗ್ರೇಟ್ ಟು ಲ್ಯಾಕ್ಟಿಕ್ ಮದರ್ ಅಂದರೆ ಡೆಲಿವರಿ ಆದ ತಕ್ಷಣ ಗರ್ಭಿಣಿಯಿಂದ ಬಾಣಂತಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ ಅಲ್ಲಿನೂ ಸ್ವಲ್ಪ ಹೊಸದಾಗಿ ಬಿಟ್ಟಿದ್ದಾರೆ ಸ್ಕ್ರೀನನ್ನು, ಹೋಮ್ ಸ್ಕ್ರೀನನ್ನು. ಆ ರೀತಿಯಾಗಿ ಬದಲಾವಣೆ ಆಗಿರುವಂಥದ್ದು. ಮತ್ತು ವೆರಿಫೈ ಲಿಸ್ಟ್ ಒಳಗಡೆ ಆಧಾರ್ ವೆರಿಫೈ ಲಿಸ್ಟ್ ಒಳಗಡೆ ಅವೆಲ್ಲನೂ ಬ್ಲರ್ ಆಗಿದ್ದಾವೆ, ನಂಬರ್ಗಳೆಲ್ಲ ಕಾಣಲ್ಲ ಅನ್ನೋಂಥದ್ದು ಇದಿಷ್ಟು ಹೊಸದಾಗಿ ಅಪ್ಡೇಟ್ ಆಗಿರುವಂಥದ್ದು 20.6ರಲ್ಲಿ. ಅತ್ಯಂತ ಸರಳವಾಗಿ ಸುಲಭವಾಗಿ ಅರ್ಥ ಆಗುತ್ತಾ. ದಯವಿಟ್ಟು ವಿಡಿಯೋನ ನೋಡೋದ್ರ ಮೂಲಕ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.